ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಅವಧಿಯಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಎಂಬ ಪಾಠದಲ್ಲಿ ಅಭ್ಯಾಸ 2.1ರಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸಿದ್ವು. ಈಗ ಅಭ್ಯಾಸ 2.2ರಲ್ಲಿ ಒಂದು ಸಮಸ್ಯೆನ ಹೇಗೆ ಕೊಟ್ಟು ಈ ಸಮೀಕರಣವನ್ನು ಬಿಡಿಸಿ ಅಂತ ಹೇಳ್ತಾರೆ. ಏನು ಸಮೀಕರಣ ಬಿಡಿಸೋದು ಅಂದರೆ ಅದೊಂದು ಬೀಜಾಕ್ಷರದ ಬೆಲೆ ಕಂಡುಹಿಡಿಬೇಕಂದ್ರೆ ಯಾವ ಬೀಜಾಕ್ಷರದ ಬೆಲೆ ಕಂಡುಹಿಡಿಬೇಕು? ಎಕ್ಸ್ ನ ಬೆಲೆ ಕಂಡುಹಿಡಿಬೇಕು. ಚೂರು ಗಟ್ಟಿಯಾಗಿ ಹೇಳಿ, ಎಕ್ಸ್ ನ ಬೆಲೆ ಕಂಡುಹಿಡಿಬೇಕು. ನಾನು ಯಾವ್ದ್ರ ಬೆಲೆ ಕಂಡುಹಿಡಿಬೇಕಾದ್ರೆ ಯಾವ ಕಡೆಗೆ ಇರಬೇಕು? ಸಮಚಿಹ್ನೆಯ ಎಡಗಡೆ ಇರಬೇಕು. ಸ್ಥಿರ ಸಂಖ್ಯೆಗಳೆಲ್ಲ ಬಲಗಡೆಗೆ ಇರಬೇಕು. ಇಲ್ಲಿ ಯಾವ ಕಡೆಗಿದೆ ಬೀಜಾಕ್ಷರಗಳು? ಎರಡು ಕಡೆ ಇದೆ. ಏನ್ ಮಾಡ್ಲಿ ಹಾಗಾದ್ರೆ ಬೀಜಾಕ್ಷರನ? ಹೌದು, ಬೀಜಾಕ್ಷರ ಇರುವಂತ ಈ ಸಂಖ್ಯೆನ ಎಡಗಡೆ ತಗೊಳ್ಳಿ. ಎಡಗಡೆ ಇರೋ ಈ ಸ್ಥಿರ ಸಂಖ್ಯೆ ಅಂದ್ರೆ ಭಿನ್ನರಾಶಿ ರೂಪದಲ್ಲಿ ಸ್ಥಿರ ಸಂಖ್ಯೆಯನ್ನ ಬಲಗಡೆ ತೆಗೆದುಕೊಳ್ಳೋಣ. ಎಸ್, ಓಕೆ. ಎರಡನೇ ಏಕಕಾಲದಲ್ಲಿ ವರ್ಗಾವಣೆ ಮಾಡ್ತಾನೆ. ಎಕ್ಸ್ ಎರಡನೇ ಎಕ್ಸ್ ಅಥವಾ x/2, ಈ x/3ನ ಈ ಕಡೆ ತೆಗೆದುಕೊಳ್ತಾನೆ. ಯಾವ ಚಿಹ್ನೆ ಇದೆ? ಯಾವುದೇ ಸಂಖ್ಯೆ ಸಮಚಿಹ್ನೆ ಒಂದು ಬದಿಯಿಂದ ಇನ್ನೊಂದು ಬದಿ ತೆಗೆದುಕೊಂಡು ಹೋದ್ರೆ ಏನಾಗುತ್ತೆ? ಚಿಹ್ನೆ ಬದಲಾವಣೆ ಆಗುತ್ತೆ. ಪ್ಲಸ್ 3ನೇ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ 3ನೇ ಎಕ್ಸ್ ಆಗುತ್ತೆ. ಈಸ್ ಈಕ್ವಲ್ ಟು ಬಲಗಡೆ ಉಳಿದಿದ್ದು ಯಾವುದು? 1/4. 4ನೇ ಒಂದು ಇದೆ. ಈಗ ಮೈನಸ್ 5ನೇ ಒಂದನ್ನ ಆ ಕಡೆ ತೆಗೆದುಕೊಂಡು ಹೋದ್ರೆ ಏನಾಗುತ್ತೆ? ಪ್ಲಸ್ 5ನೇ ಒಂದಾಗುತ್ತೆ. ವೆರಿ ಗುಡ್, ರೈಟ್, ಸರಿ ಮಕ್ಕಳ. ಈಗ ಬೀಜಾಕ್ಷರಗಳೆಲ್ಲ ಎಡಗಡೆ ಇದಾವೆ, ಸ್ಥಿರ ಸಂಖ್ಯೆಗಳೆಲ್ಲ ಬಲಗಡೆ ಇದೆ. ಏನ್ ಮಾಡೋಣ ಈಗ? ಏನ್ ಮಾಡ್ಬೇಕಂತ ಇವನ್ನ? ಹೌದು, ಎರಡು, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. ಭಿನ್ನರಾಶಿ ರೂಪದಲ್ಲಿದೆ, ಹೌದಲ್ಲ? ಯಾವುದೇ ಭಿನ್ನರಾಶಿ ಕಳಿಬೇಕಂದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಲ್ಲ ನೋಡ್ಬೇಕು. ನೋಡಿ, ಸಮ ಇಲ್ಲ ಅಂದ್ರೆ ಹೆಂಗ್ ಸಮಗೊಳಿಸ್ಕೊತೀರಿ? ಲಾಸಹ. ಯಾವ್ಯಾವ ಸಂಖ್ಯೆಗೆ? ಛೇದದಲ್ಲಿ 2 ಮತ್ತು 3ಕ್ಕೆ ಯಾವ್ದಿಂದ ಭಾಗ ಆಗುತ್ತಾ? ಆಗೋದಿಲ್ಲ. ಸೊ ಹಾಗಾದ್ರೆ ಲಾಸಹ ಬೇಕಾದ್ರೆ ಏನ್ ಮಾಡ್ಬೇಕು? ಇವೆರಡು ಗುಣಿಸ್ಬೇಕು. ಗುಣಿಸಿ 2 ಮತ್ತು 3 ಲಾಸಹ 6. 2 3 6. ಯಾಕೆ ಕಂಡಿಡಿದ್ರೆ ಲಾಸಹನ? ಇವರ ಛೇದ ಸಮಗೊಳಿಸ್ಕೊಳ್ಳೋದಿಕ್ಕೆ. ಅಂದ್ರೆ ಈಗ ಛೇದ 2 ಎಷ್ಟಾಗಬೇಕು? 6 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, ಛೇದನ 3ರಿಂದ ಗುಣಿಸಿದ ಅಂಶವನ್ನು ಕೂಡ 3ರಿಂದ ಗುಣಿಸಿ. ಮೈನಸ್ ಇದ್ರ ಛೇದ 3ನೇ ಎಕ್ಸ್, ಇದ್ರ ಛೇದ ಎಷ್ಟಾಗಬೇಕು? 3 ಇದೆ. 6 ಆಗ್ಬೇಕಾದ್ರೆ ಇದನ್ನ 2ರಿಂದ ಗುಣಿಸಿದ ಅಂಶವನ್ನು ಕೂಡ 2ರಿಂದ ಗುಣಿಸಿ. ಈಸ್ ಈಕ್ವಲ್ ಟು. ಸೊ ಈ ಕಡೆ ಈ ಎರಡು ಸಂಖ್ಯೆನ ಏನ್ ಮಾಡ್ಬೇಕಂತೆ? ಕೂಡ್ಬೇಕಂತೆ. ಭಿನ್ನರಾಶಿಯ ಸಂಕಲನ ಮಾಡ್ಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಾ ಇಲ್ವಾ? ಸಮ ಇಲ್ಲ ಅಂದ್ರೆ ಲಾಸ ಹಾಕಿ ಛೇದ ಸಮಗೊಳಿಸ್ಕೊಳ್ಳಿ. ನೋಡಿ, ಇವೆರಡು ಕೂಡ ಯಾವ್ದ್ರಿಂದ ಭಾಗ ಆಗುತ್ತೆ? ಯಾವ್ದಿಂದನೂ ಭಾಗ ಆಗಲ್ಲ. ಹಾಗಾದ್ರೆ ಲಾಸನ ಬೇಕಾದ್ರೆ ಅವೆರಡನ್ನ ಏನ್ ಮಾಡ್ಬೇಕು? 4 20. ಹೌದು. ಸೊ ಅಂದ್ರೆ ಈಗ ಎರಡರದ್ದು ಛೇದ ಎಷ್ಟಾಗಬೇಕು? ಇದು 20 ಆಗಬೇಕಾದ್ರೆ ಎಷ್ಟರಿಂದ ಗುಣಿಸ್ಬೇಕು? 4 5 20. ಇದು 5ರಿಂದ ಗುಣಿಸಿದ್ನಲ್ಲ, ಇದನ್ನು 5ರಿಂದ ಗುಣಿಸಿ. ಪ್ಲಸ್ 5ನೇ ಒಂದು, ಇದ್ರ ಛೇದ ಎಷ್ಟಾಗಬೇಕು? 20 ಆಗ್ಬೇಕಾದ್ರೆ ಇದನ್ನ 4ರಿಂದ ಗುಣಿಸಿ, ಇದನ್ನು ಕೂಡ 4ರಿಂದ. ಓಕೆ, ಏನ್ ಮಾಡೋಣ? ಗುಣಾಕಾರ ಮಾಡ್ಬೇಕಂತೆ. ಎಕ್ಸ್ ಇಂಟು 3 3x ಡಿವೈಡೆಡ್ ಬೈ 2 6 ಮೈನಸ್ 2 ಇಂಟು ಎಕ್ಸ್ 2x ಡಿವೈಡೆಡ್ ಬೈ 3 6 ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 4 20. ಒಂದು ಚಿಹ್ನೆ ಪ್ಲಸ್ 4 1 4 ಡಿವೈಡೆಡ್ ಬೈ 4 20. ವೆರಿ ಗುಡ್, ರೈಟ್. ಈಗ ಏನ್ ಮಾಡ್ಬೇಕಂತ? ಛೇದ ಸಮ ಇದೆ, ಏನ್ ಮಾಡ್ಲಿ? ಹಾಗೆ ಬರ್ಕೊಂಡು ಅಂಶಗಳ ಸಂಖ್ಯೆನ ಕಳಿಬೇಕು. 3x ಅಲ್ಲಿ 2x ಹೋದ್ರೆ 1x. ಬರೀ x ಅಂತಂದ್ರೆ ಸಾಕಾಗತ್ತಲ್ಲ? ಎಸ್, ಎಕ್ಸ್ ಇಸ್ ಈಕ್ವಲ್ 6ನೇ ಎಕ್ಸ್ ಇಸ್ ಈಕ್ವಲ್ ಟು ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶಗಳ ಸಂಖ್ಯೆನ ಕೂಡ್ಬೇಕಂತೆ. ಕೂಡಿ 5 4 ಕೊಡಿದ್ರೆ 9. ವೆರಿ ಗುಡ್, ರೈಟ್. ಸಿಕ್ತಾ? ಎಕ್ಸ್ ನ ಬೆಲೆ ಸಿಕ್ಕಿದೆ, 6ನೇ ಎಕ್ಸ್ ಬೆಲೆ ಸಿಕ್ಕಿದೆ. ಎಕ್ಸ್ ನ ಬೆಲೆ ಬೇಕಾದ್ರೆ 6ನ್ನ ಆ ಕಡೆ ಕಳಿಸಿ ಎಕ್ಸ್ ನ ಒಂಟಿಯಾಗಿ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 20ನೇ 9 ಡಿವೈಡೆಡ್ ಬೈ 6 ಆ ಕಡೆ ಬಂದ್ರೆ ಇಂಟು 6 ಆಗುತ್ತೆ. ವೆರಿ ಗುಡ್. ಯಾವ ಮೂಲಕ ಎಕ್ಸ್ ನ ಬೆಲೆ ಬೇಕಾದ್ರೆ ಏನ್ ಮಾಡಬೇಕು? ಭಿನ್ನರಾಶಿಗಳ ಗುಣಾಕಾರ ಹೇಗೆ ಗುಣಿಸೋದು? ಛೇದ ಗುಣಿಸಿ ಛೇದಕ್ಕೆ ಬರೀಬೇಕು. ಅಂಶ ಗುಣಿಸಿ ಅದಕ್ಕೆ ಮುಂಚೆ ಸಿಂಪ್ಲಿಫಿಕೇಶನ್ ಕನಿಷ್ಠಕ್ಕೆ ಹೋಗುತ್ತಾ? 6 ಮತ್ತು 20 ಎಷ್ಟಿಂದ? 2ರಿಂದ 6 2 3
ಇನ್ಯಾವುದಾದ್ರು ಹೋಗಲ್ಲ. ಯಾವುದು ಹೋಗಲ್ಲ. ಎಸ್ ಈಗ ಅಂಶ ಗುಣಿಸೋಣ. ಎಷ್ಟು ಇರಲಿ 9 ಅಲ್ಲಿ 3 9 ಮೂರಲಿ 27 ಡಿವೈಡೆಡ್ ಬೈ 10 ಒಂದ್ಲಿ 10 ಸಿಗ್ತಲ್ಲ ಎಕ್ಸ್ ಮೇಲೆ. ಹೌದು. ಹೀಗೆ ದತ್ತ ಸಮೀಕರಣದಲ್ಲಿ ಇರುವಂತಹ ಬೀಜಾಕ್ಷರಕ್ಕೆ ಯಾವ ಬೆಲೆ ಕೊಟ್ಟರೆ ಎರಡು ಬದಿ ಸಮ ಆಗುತ್ತಂತೆ 10ನೇ 27. ಈ ಬೆಲೆಯನ್ನ ಸಮತ್ವವನ್ನು ಉಂಟು ಮಾಡೋ ಈ ಬೆಲೆಯನ್ನ ಈ ಸಮೀಕರಣದ ಮೂಲ, ಈ ಸಮೀಕರಣದ ಪರಿಹಾರ ಅಂತಾರೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್ ಓಕೆ. ಸೊ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಮತ್ತೊಂದು ಸಮಸ್ಯೆ ಈ ರೀತಿಯಾಗಿದೆ. ಹೇಗಿದೆ ಅಂದ್ರೆ ಸಮಸ್ಯೆ n/2 ಎರಡನೇ n ಮೈನಸ್ 4ನೇ 3n ಪ್ಲಸ್ 5n/6 ಅಥವಾ 6ನೇ 5n ಈಸ್ ಈಕ್ವಲ್ ಟು 21. ಈ ತರ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಈ ಸಮೀಕರಣವನ್ನು ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಡಿಸೋಣವೇ? ಸಮೀಕರಣ ಬಿಡಿಸೋದು ಅಂದ್ರೆ ಬೀಜಾಕ್ಷರದ ಬೆಲೆ ಕಂಡುಹಿಡಿಯಬೇಕಂತ. ಯಾವ ಬೀಜಾಕ್ಷರ ಇದೆ? ಎನ್. ಯಾವ ಕಡೆ ಇರಬೇಕು? ಸಮಚಿಹ್ನೆ ಎಡಗಡೆ ಇರಬೇಕು. ಎಡಗಡೆ ಇದೆಯಾ ಇಲ್ವಾ? ಇದೆ. ಸೊ ಎಡಗಡೆ ಇದೆ. ಹೆಂಗಿರ್ಬೇಕು? ಒಂಟಿಯಾಗಿದೆಯಾ? ಜೊತೆಗೆ ಅವರೆಲ್ಲ ಇದ್ದಾರೆ. ಅವರೆಲ್ಲ ಏನ್ ಮಾಡೋಣ? ಆ ಕಡೆ ಕಳಿಸ್ಬೇಕು. ಕಳಿಸ್ಬೋದಾ ಈಗ? ಆಗೋದಿಲ್ಲ. ಸೊ ಕಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಇವನ್ನ ಹೌದು, ಇವ್ ಮೂರನ್ನು ಕೂಡ್ಬೇಕು, ಕಳಿಬೇಕು. ಕೂಡ್ಬೇಕಂದ್ರೆ ಯಾವ ರೂಪದಲ್ಲಿದೆ ಸಂಖ್ಯೆ? ಯಾವ ರೂಪದಲ್ಲಿದೆ? ಫ್ರಾಕ್ಷನ್, ಭಿನ್ನರಾಶಿ ರೂಪದಲ್ಲಿದೆ. ಭಿನ್ನರಾಶಿಯನ್ನು ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಮೊದಲ ಹಂತ ಸಮಯ ಇದೆಯಾ ಇಲ್ವಾ? ಸಮಯ ಇಲ್ಲ. ಸಮಯ ಇಲ್ಲ ಅಂದ್ರೆ ಕೂಡ ಕಳಿಯೋಕೆ ಮತ್ತೆ ಏನ್ ಮಾಡ್ಬೇಕು? ಲಾಸ. ಯಾವ ಸಂಖ್ಯೆಗೆ? 2, 4, 6. ಎಷ್ಟಿಂದ ಭಾಗ ಆಗುತ್ತೆ? 2 ರಿಂದ 2, 2 ಎರಡಲ್ಲಿ 2 ಇನ್ಯಾವ್ದಾದ್ರು ಇಲ್ಲ. ಎಲ್ಲ ಕೂಡ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು. ಸೊ ಲಾಸ ಬೇಕಾದ್ರೆ ಇದು ಅಷ್ಟನ್ನು ಗುಣಿಸಿ. 2 2 4 12 4 ಸೊ ಯಾಕೆ ಕಂಡಿಡಿದ್ರಿ ಲಾಸನ? ಅಂದ್ರೆ ಈಗ ಈ 3 ಛೇದ ಎಷ್ಟಾಗಬೇಕು? 12 ಆಗ್ಬೇಕು. ಸೊ ಎರಡನೇ n ಛೇದ 12 ಆಗ್ಬೇಕಾದ್ರೆ ಇದನ್ನ 6ರಿಂದ ಗುಣಿಸಿ, ಇದನ್ನು 6ರಿಂದ ಮೈನಸ್ 4ನೇ 3n ಇದ್ರ ಛೇದ ಎಷ್ಟಾಗಬೇಕು? 12 ಆಗ್ಬೇಕಾದ್ರೆ ಇದನ್ನು ಕೂಡ ಛೇದಾಂಶವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿ. 6ನೇ 5n ಇದ್ರ ಛೇದ ಎಷ್ಟಾಗಬೇಕು? 12 ಆಗ್ಬೇಕಾದ್ರೆ ಇದನ್ನ 2ರಿಂದ ಗುಣಿಸಿ, ಇದನ್ನು 2ರಿಂದ ಇಸ್ ಈಕ್ವಲ್ ಟು 21. ಜಾಗ ಎಲ್ಲ ಚೂರು ಆ ಕಡೆ ಬರ್ತಿದ್ದೇನೆ. ಓಕೆ. ಸೊ ಏನ್ ಮಾಡ್ಲಿ? n ಇಂಟು 6n 6n ಡಿವೈಡೆಡ್ ಬೈ 6 12 ಮೈನಸ್ 3 9 n ಡಿವೈಡೆಡ್ ಬೈ 4 12 ಪ್ಲಸ್ 5n ಇಂಟು 2 10n ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 21. ವೆರಿ ಗುಡ್. ಈಗ ಛೇದ ಸಮಯ ಏನ್ ಮಾಡಲಿಲ್ಲ? ಹಾಗೆ ಬರೋಣ. ಅಂಶದಲ್ಲಿರೋಣ. ಇದನ್ನು ಕೂಡೋದು ಕಳೆಯೋದು ಇದೆ, ಅದನ್ನು ಮಾಡೋಣಂತೆ. ಚಿಹ್ನೆ ನೋಡಿ ಮೂಲ ಕ್ರಿಯೆ ಮಾಡಿ. ಇಸ್ ಈಕ್ವಲ್ ಟು 21. ಎರಡೆರಡು ಸಂಖ್ಯೆ ಸಂಕ್ಷೇಪಿಸೋಣ. ಒಂದು ಪ್ಲಸ್ ಒಂದು ಮೈನಸ್ ಇದೆ. ಕಳೀರಿ. 6 9 ಹೋದ್ರೆ 3n ಚಿಹ್ನೆ ದಶ ಸಂಖ್ಯೆ 9 ಚಿಹ್ನೆ ಮೈನಸ್ ಪ್ಲಸ್ 10 ಹಾಗೆ ಬರ್ಕೋತಾ ಇದ್ದೀನಿ ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 21. ಒಂದು ಪ್ಲಸ್ ಒಂದು ಮೈನಸ್ ಇದೆ. ಎಷ್ಟಾಯ್ತು? 7 n ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 21. ವೆರಿ ಗುಡ್. ರೈಟ್. ಈಗ ಈಗ ಎಣ್ಣೆ ಬೆಲೆ ಬೇಕಾಗಿದೆ ನನಗೆ. 12ನೇ 7 ಎಣ್ಣೆ ಬೆಲೆ ಸಿಕ್ಕಿದೆ. ಸೊ ಎಣ್ಣೆ ಬೆಲೆ ಬೇಕಾದ್ರೆ ಅಕ್ಕಪಕ್ಕದಲ್ಲ ಯಾರನ್ನ ಕಳ್ಸೋಣ? ಫಸ್ಟ್ ಡಿವೈಡೆಡ್ ಬೈ 12 ಆ ಕಡೆ ಹೋದ್ರೆ ಇಳಿಯೋದು 7n ಇಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 12 ಈ ಕಡೆ ಬಂದ್ರೆ ಇಂಟು 12 ಆಯ್ತು. ಓಕೆ. ಈಗಲೇ ಗುಣಿಸ್ಲಾ? ಬೇಡ, ಆಮೇಲೆ ಗುಣಿಸೋಣಂತೆ. ಈಗ ಎಣ್ಣೆ ಬೆಲೆ ಬೇಕಾದ್ರೆ ಪಕ್ಕದಾಗೆ 7ನ ಆ ಕಡೆ ಕಳಿಸಿ. ಆಗ 21 ಇಂಟು 12 7 ಮತ್ತು 12 ಯಾವ ಮೂಲಕ ಇದೆ? ಡಿವೈಡೆಡ್ ಬೈ 7 ಇಂಟು 7 ಇದೆ. ಇಂಟು 7 ಆ ಕಡೆ ಹೋದ್ರೆ ಡಿವೈಡೆಡ್ ಬೈ 7 ಆಗುತ್ತೆ. ಈಗ ಯಾವ ಆಗುತ್ತೆ? 7 ಇನ್ಯಾವುದಾದ್ರು ಹೋಗೋದಿಲ್ಲ. ಎಷ್ಟು ಉಳಿತು? 3 ಇಂಟು 12 ಡಿವೈಡೆಡ್ ಬೈ 1 ಬರಿಲ್ಲ? ಬೇಡ. 12 3 36 36. ಎಸ್.
ಸೊ ಎನ್ನ ಯಾವ ಬೆಲೆಗೆ ಸಮೀಕರಣ ಸಮ ಆಗುತ್ತಂತ 36 ಅನ್ನೋ ಬೆಲೆಗೆ ಈ ಸಮೀಕರಣ ಸಮ ಆಗುತ್ತಂತ ಮಕ್ಕಳ. ಓಕೆ, ಸೊ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅಭ್ಯಾಸ 2.2ರಲ್ಲಿ ಇನ್ನೊಂದು ಸಮಸ್ಯೆ ಇದೇ ತರ ಇದೆ. ಸೊ ನೋಡಿ, ಹೀಗಿದೆ ಸಮಸ್ಯೆ. x + 7 ಈಸ್ ಈಕ್ವಲ್ ಟು x + 7 ಮೈನಸ್ 3ನೇ 8x 3ನೇ 8x ಈಸ್ ಈಕ್ವಲ್ ಟು 6ನೇ 17 ಮೈನಸ್ 2ನೇ 5x. ಈ ಸಮೀಕರಣವನ್ನ ಬಿಡಿಸಿ ಅಂತ ಹೇಳ್ತಾರೆ. ಬಿಡಿಸೋಣ. ಏನ್ ಸಮೀಕರಣ ಬಿಡಿಸೋದು ಅಂದ್ರೆ ಯಾವ ಬೀಜಾಕ್ಷರದ ಬೆಲೆ ಕಂಡುಹಿಡಿಯಬೇಕಂತೆ? x ನ ಬೆಲೆ ಕಂಡುಹಿಡಿಯಬೇಕಂತೆ. ಯಾವ ಕಡೆ ಇರಬೇಕು ಅದು? ಇಲ್ಲಿ ಯಾವ ಕಡೆ ಇದೆ? ಎರಡು ಕಡೆ. ಏನ್ ಮಾಡ್ಲಿ ಅವನ್ನೆಲ್ಲ ಒಂದ್ ಕಡೆ ತಗೊಂಬನ್ನಿ. ಇಲ್ಲೊಂದಿದಲ್ಲ, ಈ ಕಡೆ ತಗೊಂಬನ್ನಿ. ಇಲ್ಲಿರೋ ಸ್ಥಿರ ಸಂಖ್ಯೆನ ಬಲಗಡೆ ತಗೊಂಡೋಗಿ ಶುರು ಮಾಡಲ್ಲ. x + 7 ಆ ಕಡೆ ಹೋಗುತ್ತೆ. ಅವಾಗ ಹಿಡಿಯೋದು ಮೈನಸ್ 3ನೇ 8x ಮೈನಸ್ 2ನೇ 5x ಈ ಕಡೆ ಬಂದ್ರೆ ಪ್ಲಸ್ 2ನೇ 5x ಇಸ್ ಈಕ್ವಲ್ ಟು ಬಲಗಡೆ ಇರೋದು 6ನೇ 17 ಪ್ಲಸ್ 7 ಈ ಕಡೆ ಬಂದ್ರೆ ಮೈನಸ್ 7. ವೆರಿ ಗುಡ್, ರೈಟ್. ಸರಿ, ಈಗ ಇವ್ರು ಏನ್ ಮಾಡ್ಬೇಕಂದ್ರೆ ವಿಷ್ಣು ಕೂಡೋದು ಕಳೆಯೋದು ಇದೆ. ಯಾವ ರೂಪದಲ್ಲಿದೆ ಸಂಖ್ಯೆ? ಭಿನ್ನರಾಶಿ ಕೂಡಿ ಕಳಿಬೇಕಾದ್ರೆ ಮೊದಲನೇ ಹಂತ ನೋಡಿ, ಸಮ ಇಲ್ಲ ಅಂದ್ರೆ ಸಮಗೊಳಿಸ್ಕೊಳ್ಳಿ. ಇದು ಛೇದದಲ್ಲಿ ಎಷ್ಟಿದೆ? ಇದು ಛೇದದಲ್ಲಿ 1 3 2. ಇವಿಷ್ಟಕ್ಕೆ ಏನ್ ಮಾಡ್ಬೇಕು? ಲಾಸಹ. ಎಷ್ಟು ಬರುತ್ತೆ ಲಾಸಹ? ಹೌದು ಹೌದು ಮಕ್ಕಳ, ಇವು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇವುಗಳ ಲಾಸಹ 6 ಬರುತ್ತೆ. ನಿಮಗೆ ಲಾಸಹ ಕಂಡುಹಿಡಿಯೋದು ಗೊತ್ತಿರೋದ್ರೆ ಕಂಡುಹಿಡ್ಕೊಳ್ಳಿ. ಅಂದ್ರೆ ಈ 3 ಛೇದ ಎಷ್ಟಾಗಬೇಕು? 6 ಆಗಬೇಕು. ಎಕ್ಸ್ ಛೇದದಲ್ಲಿ ಏನಿಲ್ಲ ಅಂದ್ರು 1 ಇರುತ್ತೆ. ಎಷ್ಟಿಂದ ಬಿಡಿಸ್ರಿ? ಇದನ್ನ 6ರಿಂದ ಬಿಡಿಸ್ರಿ. ಇದನ್ನು ಲಾಸಹ 6 ಬರೋದ್ರಿಂದ ಈ 3 ಸಂಖ್ಯೆಗಳ ಛೇದ 6 ಆಗಬೇಕು ಮಕ್ಕಳೇ. ಮೈನಸ್ 3ನೇ 8x ಇದ್ರ ಛೇದ 6 ಆಗಬೇಕಾದ್ರೆ ಇದನ್ನ 2ರಿಂದ ಗುಣಿಸ್ಬೇಕು. ಇದನ್ನ 2ರಿಂದ ಗುಣಿಸ್ರಿ. ಇದನ್ನು 2ರಿಂದ ಪ್ಲಸ್ 2ನೇ 5x ಇದ್ರ ಛೇದ 6 ಆಗಬೇಕಾದ್ರೆ ಇದನ್ನ 3ರಿಂದ ಅಂಶವನ್ನು ಕೂಡ 3ರಿಂದ ಗುಣಿಸ್ಬೇಕು. ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು. ಈಗ ಇವೆರಡು ಏನ್ ಮಾಡ್ಬೇಕಂತೆ? ಕಳಿಬೇಕಾದ್ರೆ ಮೊದಲನೇ ಹಂತ ಸಮ ಇದೆ ಇಲ್ಲ? ಇದ್ರ ಛೇದದಲ್ಲಿ 6 ಇದ್ರ ಛೇದದಲ್ಲಿ 1 ಇದೆ. ಕಳಿಯಕ್ಕೆ ಬರಲ್ಲ. ಕಳಿಬೇಕಾದ್ರೆ ಛೇದ ಸಮ ಇಲ್ವಲ್ಲ? ಲಾಸ ಕಂಡಿದ್ರೆ ಸಮಗೊಳಿಸ್ಕೊಳ್ಳಿ. 6 ಮತ್ತೆ 1 ಲಾಸಹ ಯು ಆರ್ ರೈಟ್ 6 ಬರುತ್ತೆ. ಅಂದ್ರೆ ಇವೆರಡರ ಛೇದನು 6 ಆಗಬೇಕು. ಆಲ್ರೆಡಿ 6 ಇದೆ. ಏನು ಮಾಡೋದು ಬೇಡಲ್ಲ. ಮೈನಸ್ 1ನೇ 7 ಇದ್ರ ಛೇದ ಎಷ್ಟಾಗಬೇಕು? 6 ಆಗಬೇಕಾದ್ರೆ ಇದನ್ನ ಛೇದಾಂಶವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿ ಇದರ ಸಮಾನ ಭಿನ್ನರಾಶಿನ ಪಡ್ಕೊಳ್ಳಿ. ಸರಿ, ಏನ್ ಮಾಡ್ಲಿ? ಈಗ ಏನ್ ಮಾಡ್ತೀರಿ? ಹೌದು, ಈಗ ಅವನ್ನ ಗುಣಿಸ್ಕೊಳ್ಳಿ. x × 6 6x ಡಿವೈಡೆಡ್ ಬೈ 1 × 6 ಮೈನಸ್ 8 16x ಡಿವೈಡೆಡ್ ಬೈ 3 ಪ್ಲಸ್ 5x × 3 15x ಡಿವೈಡೆಡ್ ಬೈ 3 6 ಇಸ್ ಈಕ್ವಲ್ ಟು 6ನೇ 17 ಮೈನಸ್ 42 ಡಿವೈಡೆಡ್ ಬೈ 1 6. ವೆರಿ ಗುಡ್, ರೈಟ್. ಸರಿಯಪ್ಪ. ಈಗ ಛೇದ ಏನ್ ಮಾಡಲಿ? ಹಾಗೆ ಬರ್ಕೊಂಡು ಅಲ್ಲಿರೋ ಮೂಲಕ ಮಾಡಿ 6x ಮೈನಸ್ 16x ಪ್ಲಸ್ 15x ಇಸ್ ಈಕ್ವಲ್ ಟು ಛೇದ ಸಮ ಇದೆ. ಹಾಗೆ ಬರ್ಕೊಂಡು ಏನ್ ಮಾಡ್ಬೇಕಂತೆ? ಕೂಡ್ಬೇಕಾ? ಕಳಿಬೇಕು. 17 ಮೈನಸ್ 42. ವೆರಿ ಗುಡ್, ರೈಟ್. ಸಂಕ್ಷೇಪಿಸೋಣ. ಒಂದೇ ಸರ್ ಅಷ್ಟು ಸಂಕ್ಷೇಪಿಸಕ್ಕಾಗತ್ತಾ? ಅಷ್ಟು ಬೇಡ ಮಕ್ಕಳೇ, ಎರಡೇ ಸಂಕ್ಷೇಪಿಸಿ. 6ನೇ ಒಂದು ಪ್ಲಸ್ 1 ಮೈನಸ್ ಇದೆ. ಎಷ್ಟಾಯ್ತು? 6x 14x ಅಂದ್ರೆ 10x ಚಿಹ್ನೆ ಹೌದು, ಅದು ಪ್ಲಸ್ 1 ಮೈನಸ್ ಇದೆ. ಕಳೆದ್ರೆ ಬರೋದಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ. ಪ್ಲಸ್ 15x ಇಸ್ ಈಕ್ವಲ್ ಟು ಪ್ಲಸ್ 1 ಮೈನಸ್ ಇದೆ. ಕಳೀರಿ. 17 42 ದೊಡ್ಡ ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆ ಇದೆ. ಸೈಡಲ್ಲಿ ಬರ್ಕೊಂಡು ಕಳೀರಿ. 12 ನೋಡಿದ್ರೆ 5 3 1 ಹೋದ್ರೆ 2 ಹೌದಲ್ಲ? 25 ಚಿಹ್ನೆ ಮೈನಸ್ ದೊಡ್ಡ ಸಂಖ್ಯೆ 42 ಚಿಹ್ನೆ ಮೈನಸ್ ಡಿವೈಡೆಡ್ ಬೈ 6 ಎಸ್. ಓಕೆ, ಈಗ 7 ನೋಡಿ ಪ್ಲಸ್ 1 ಮೈನಸ್ ಇದೆ. 10x 15x ಹೋದ್ರೆ 5x ಚಿಹ್ನೆ
ದೊಡ್ಡ ಸಂಖ್ಯೆ ಚಿಹ್ನೆ 15 ಎಕ್ಸ್ ಚಿಹ್ನೆ ಪ್ಲಸ್ ಹಾಕ್ಲಾ ಬೇಡ ಇಸ್ ಈಕ್ವಲ್ ಟು 6ನ ಮೈನಸ್ 25 ಎಸ್. ಸೊ ಸಿಕ್ತ ಎಕ್ಸ್ ನ ಬೆಲೆ ಸಿಕ್ಕಿದೆ 6ನೇ 5 ಎಕ್ಸ್ ನ ಬೆಲೆ ಸಿಕ್ಕಿದೆ. ಎಕ್ಸ್ ನ ಬೆಲೆ ಬೇಕಾದ್ರೆ ಅಕ್ಕಪಕ್ಕ ಇರೋಲ್ಲ ಫಸ್ಟ್ ಯಾರು ಕಳ್ಸೋಣ ಬೈ 6ನ ಆ ಕಡೆ ಕಳಿಸಿ ಅಲ್ಲಿ ಉಳಿಯೋದು 5x ಇಸ್ ಈಕ್ವಲ್ ಟು 6ನೇ ಮೈನಸ್ 25 ಡಿವೈಡೆಡ್ ಬೈ 6 ಆ ಕಡೆ ಹೋದ್ರೆ ಇಂಟು 6 ಎಸ್. ನೋಡಿ ಮಕ್ಕಳು ಈಗ ಕನಿಷ್ಠ ಬುಕ್ ಹೋಗುತ್ತಲ್ಲ ನೋಡಿ ಅಂಶಾಂಶಗಳು ಸಂಶಯ ಬರೀಬೇಕು ಛೇದ ಛೇದಗಳು ಛೇದಕ್ಕೆ ಬರೀಬೇಕು ಅದಕ್ಕಿಂತ ಮುಂಚೆ ಕನಿಷ್ಠ ರೂಪಕ್ಕೆ 6 ಇನ್ಯಾವುದಾದ್ರು ಇಲ್ಲ. ಸೊ 5x ಇಸ್ ಈಕ್ವಲ್ ಟು ಈಗ ಬಿಡಿಸ್ಬೋದಲ್ಲ ಮೈನಸ್ ಪ್ಲಸ್ ಮೈನಸ್ 25 25 ಡಿವೈಡೆಡ್ ಬೈ 1 ಬರಿಲ್ಲ ಬೇಡ. ಈಗ 5ನ ಆ ಕಡೆ ಕಳಿಸಿ ಪಕ್ಕದಲ್ಲಿ ಮಾಡ್ತಾನೆ x ಇಸ್ ಈಕ್ವಲ್ ಟು ಮೈನಸ್ 25 ಇಲ್ಲಿ ಯಾವ ಮೂಲಕ ಇದೆ 5 ಇಂಟು ಎಕ್ಸ್ ಇಂಟು 5 ಆ ಕಡೆ ಹೋದ್ರೆ ಡಿವೈಡೆಡ್ ಬೈ 5. ಈಗ ಎರಡು ಏನು ಮಾಡ್ಬೇಕಂತೆ ಭಾಗಿಸ್ಬೇಕು. ಫಸ್ಟ್ ಚಿಹ್ನೆಗಳ ಭಾಗಾಕಾರ ಮೈನಸ್ ಡಿವೈಡ್ ಬೈ ಪ್ಲಸ್ ಮೈನಸ್ ಈಗ ಸಂಖ್ಯೆಗಳ ಭಾಗಾಕಾರ ಎಷ್ಟಿಂದ ಇದೊಂದ್ಲಿ ಇನ್ಯಾವುದಾದ್ರು ಹೋಗೋದಿಲ್ಲ. ಸೊ ಎಕ್ಸ್ ನ ಮೇಲೆ ಎಷ್ಟು ಬಂತು ಮಕ್ಕಳ ಮೈನಸ್ 5 ಬರ್ತಾ ಇದೆ. ಓಕೆ ಮಕ್ಕಳ ಮತ್ತೊಂದು ಸಮೀಕರಣವನ್ನ ಈ ರೀತಿಯಾಗಿ ನಿಮ್ಮ ಅಭ್ಯಾಸ 2.2 ಕೊಟ್ಟಿದ್ದಾರೆ. ಈ ಸಮೀಕರಣ ಬಿಡಿಸಿ ಅಂತಾರೆ. ಏನ್ ಸಮೀಕರಣ ಬಿಡಿಸೋದಂದ್ರೆ ಅಲ್ಲಿರೋ ಬೀಜಾಕ್ಷರದ ಬೆಲೆ ಕಂಡುಹಿಡಿಯಬೇಕಂತ ಕಂಡುಹಿಡಿಯೋಣ. ಎಸ್ ಹೇಗೆ ಕಂಡುಹಿಡಿತೀರಿ ಇನ್ನೇನು ಮಾಡ್ತೀರಿ ಬೀಜಾಕ್ಷರ ಯಾವ ಬೀಜಾಕ್ಷರದಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು ಯಾರು ಹೊಡಿತಾ ಇದೆಯಾ ಯಾರು ತಗೋತೀವಿ ಇಷ್ಟು ಈ ಕಡೆ ತಗೋದ್ಕೊಳ್ತೀಯಾ ತಗೊಂಡ್ಬಿಡ್ಲ ಅದಷ್ಟು ಒಂದು ಕೆಲಸ ಮಾಡಿ ಹೀಗೆ ಮಾಡಿ ಏನು ಅಂತಂತಂದ್ರೆ ಡಿವೈಡೆಡ್ ಬೈ 3 ಈ ಕಡೆ ಕಳಿಸಿ ಡಿವೈಡೆಡ್ ಬೈ ಇಂದ ಈ ಕಡೆ ಕಳಿಸಿ ಟ್ರೈ ಮಾಡಿ ನೋಡೋಣ. ಎಸ್ ಓಕೆ. ಸೊ ಇದು ಈ ಕಡೆ ತಗೋತಾ ಇದ್ದೀನಿ ಡಿವೈಡೆಡ್ ಬೈ ಈ ಕಡೆ ಬಂದ್ರೆ ಹೌದು ಇದನ್ನ ಈ ರೀತಿ ಬರೀತೀವಿ ಮಕ್ಕಳೇ 5 ಇಂಟು ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ 5 ಈ ಕಡೆ ಬಂದ್ರೆ ಇಂಟು ಆಗುತ್ತೆ 5 ಇಂಟು ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು ಈ ಡಿವೈಡೆಡ್ ಬೈ 3 ಆ ಕಡೆ ಹೋಗ್ತಾ ಇದೆ ಡಿವೈಡೆಡ್ ಬೈ 3 ಆ ಕಡೆ ಹೋದ್ರೆ ಇಂಟು 3 ಆಗುತ್ತೆ. ಎಕ್ಸ್ ಮೈನಸ್ 3 ಇಂಟು 3 ಫಸ್ಟಿಗಾರು ಬರೀಬೋದು ಲಾಸ್ಟಿಗಾರು ಬರೀಬೋದು. ಪರಿವರ್ತನೆ ನಿಯಮ ಅಪ್ಲೈ ಆಗುತ್ತೆ. ಗುಂಡೆ ಗುಣಕ್ಕೆ ಅದರ ಬದಲಾದರೂ ಬರೋ ಗುಣ ಲಬ್ಧ ಒಂದೇ ಸಮ ಆಗುತ್ತೆ. ಹಾಗಾಗಿ ಇಂಟು 3ನ ಫಸ್ಟಿಗಾರು ಬರ್ರಿ ಮುಂದಕ್ಕೆ ಅದ್ರ ಬರ್ರಿ ನಿಮ್ಮ ಇಷ್ಟ ಗುಣ ಲಬ್ಧ ಏನು ವ್ಯತ್ಯಾಸ ಆಗಲ್ಲ. ಅಂದರೆ ಈಗ ಎಕ್ಸ್ ಮೈನಸ್ 5 ಏನು ಮಾಡ್ಬೇಕಂತೆ ಗುಣಿಸೋಣ. 5ರಿಂದ ಫಸ್ಟ್ ಯಾವ್ದನ್ನು ಗುಣಿಸ್ತೀರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ಎಕ್ಸ್ 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಲ್ಲಿ 25 ಈಸ್ ಈಕ್ವಲ್ ಟು ಸೊ 3 ಇಂಟು ಎಕ್ಸ್ ಮೈನಸ್ 3 ಅಂದರೆ ಎಕ್ಸ್ ಮೈನಸ್ 3ನ 3ರಿಂದ ಗುಣಿಸ್ಬೇಕು. ಗುಣಿಸಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು ಎಕ್ಸ್ 3x ಪ್ಲಸ್ ಇಂಟು ಮೈನಸ್ 3 9 3 2 6 3 9ರಪ್ಪ. ಎಸ್ ಓಕೆ. ಈಗ ಸಮೀಕರಣ ಸರಳ ರೂಪ ಬಂತು ಅಂತ ಅನ್ಸುತ್ತೆ ಹೌದಲ್ಲ. ಈಗ ಏನು ಮಾಡಲಿ ಕಡಿಮೆ ಈಗ ನೋಡಿ ಈಗೇನು ಮಾಡ್ಬೇಕು ಸಮೀಕರಣ ಬಿಡಿಸೋಕೆ ಶುರು ಮಾಡ್ಬೋದಲ್ಲ. ಹಾಂ ಸಮೀಕರಣ ಬಿಡಿಸೋದು ಅಂದ್ರೆ ಅಲ್ಲ ಬೀಜಾಕ್ಷರ ಬೆಲೆ ಕಂಡುಹಿಡಿಬೇಕು. ಯಾವ ಕಡೆ ಇದೆ ಬೀಜಾಕ್ಷರ ಇಲ್ಲಿ ಯಾವ ಕಡೆ ಇದೆ ಎರಡು ಕಡೆ ಇದೆ. ಏನು ಮಾಡಲಿ ಮತ್ತೆ ಬಲಗಡೆ ಇರೋ 3x ಈ ಕಡೆ ತಗೊಂಬನ್ನಿ ಎಡಗಡೆ ಇರೋ ಮೈನಸ್ 25 ಆ ಕಡೆ ತೆಗೆದುಕೊಂಡು ಹೋಗಿ ಹೇಳ್ತೀರಾ 5x ಮೈನಸ್ 3x ಈ ಕಡೆ ಬಂದ್ರೆ ಪ್ಲಸ್ 3x ಇಸ್ ಈಕ್ವಲ್ ಟು ಬಲಗಡೆ ಮೈನಸ್ 9 ಇದೆ ಮೈನಸ್ 25 ಆ ಕಡೆ ಹೋದ್ರೆ ಪ್ಲಸ್ 25. ವೆರಿ ಗುಡ್ ರೈಟ್ ಸರಿಯಪ್ಪ. ಈಗ ಏನು ಮಾಡಲಿ ಈಗ ಏನು ಮಾಡ್ತೀರಿ ಎರಡು ಕೂಡ ಪ್ಲಸ್ ಇದೆ ಏನು ಮಾಡಲಿ ಕೂಡಿ ಎಷ್ಟಾಯ್ತು 8 ಪ್ಲಸ್ 5x ಪ್ಲಸ್ 3x 8x ಒಂದು ಪ್ಲಸ್ ಒಂದು ಮೈನಸ್ ಇದೆ 25 9 ಹೋದ್ರೆ ನೋ ಕಲೀರಿ ಆಯ್ತಾ 5 9 ಹೋದ್ರೆ ಸಾಲ ತಗೊಳ್ಳಿ ಎಷ್ಟಾಯ್ತು 15 9 ಹೋದ್ರೆ 6 ಎಷ್ಟಿದೆ 1 0 ಹೋದ್ರೆ ಎಷ್ಟು ಬಂತು ಚಿಹ್ನೆ ಪ್ಲಸ್ ಹೌದು ಪ್ಲಸ್ 16. ಈಗ ಎಕ್ಸ್ ಮೇಲೆ ಬೇಕಾದ್ರೆ 8ನ ಆ ಕಡೆ ಕಳಿಸಿ ಎಕ್ಸ್ ಇಸ್ ಈಕ್ವಲ್ ಟು 16 ಇಲ್ಲಿ ಯಾವ ಮೂಲಕ ಕ್ರಿಯೆ ಇದೆ ಹೌದು 8 ಇಂಟು ಎಕ್ಸ್ ಇಂಟು 8 ಆ ಕಡೆ ಹೋದ್ರೆ ಡಿವೈಡ್ ಬೈ 8 ಏನು ಮಾಡಿ ಈಗ ಕನಿಷ್ಠ ರೂಪ ಪಡೆಯೋದು ಎಷ್ಟಿಂದ
ಒಂದು ಎಂಟೊಂದ್ಲಿ ಎರಡು ಎಂಟೆರಡ್ಲಿ ಇನ್ಯಾವುದಾದ್ರು ಒಂದು ಛೇದ ಬಂದಿದೆ ಬರಿಲ್ಲ ಬೇಡ ಬೇಡ. ಸೊ ಎಕ್ಸ್ ನ ಬೆಲೆ ಎಷ್ಟು ಬಂತು ಮಕ್ಕಳ? ಎರಡು ಹೌದು ಮಕ್ಕಳೇ, ಎಕ್ಸ್ ನ ಬೆಲೆ 2 ಬರುತ್ತೆ. ಮಕ್ಕಳೇ ನಿಮ್ಮ ಅಭ್ಯಾಸದಲ್ಲಿ ಮತ್ತೊಂದು ಉದಾಹರಣೆ ಇದೆ ಮಕ್ಕಳೇ. 6ನೇ ಲೆಕ್ಕ ಇದೆ. ಈಗ ಒಂದು ಸಮೀಕರಣ ಕೊಟ್ಬಿಟ್ಟಿದ್ರೆ ಬಿಡಿಸಿ ಅಂತಾರೆ. ಏನು ಸಮೀಕರಣ ಬಿಡಿಸೋದಂದ್ರೆ ಅದರಲ್ಲಿ ಬೀಜಾಕ್ಷರ ಬೀಜಾಕ್ಷರ ಬೆಲೆ ಕಂಡುಹಿಡಿಯಿರಿ. ಯಾವ ಬೀಜಾಕ್ಷರ? ಎಂ ಎಂ. ಅದು ಯಾವ ಕಡೆ ಇರಬೇಕು? ಸಮಚಿಹ್ನೆ ಎಡಗಡೆ ಇಲ್ಲಿ ಯಾವ ಕಡೆ ಇದೆ? ಬಲಗಡೆ ಎರಡು ಕಡೆ ಇದೆ. ಏನ್ ಮಾಡ್ಲಿ ಹಾಗಾದ್ರೆ? ಬಲಗಡೆ ಬಲಗಡೆ ಇರೋ ಈ ಬೀಜಾಕ್ಷರ ಈ ಒಂದು ಬೀಜೋಕ್ತಿಯನ್ನ ಏನ್ ಮಾಡಿ ಎಡಗಡೆ ತಗೊಂಬನ್ನಿ. ಎಡಗಡೆ ಅವರ ಸ್ಥಿರ ಸಂಖ್ಯೆ ಇದಾವ ಇದೆ ಅದನ್ನ ಹಾಕ್ತಾನೆ ಇದ್ರೆ ಆಗಡೆ ತಗೊಂಡು ಯಾವ್ದಾರು ಇದೆಯಾ? ಇದೆ ಸ್ವತಂತ್ರವಾಗಿ ಯಾವ ಸ್ಥಿರ ಸಂಖ್ಯೆನೂ ಇಲ್ಲ ಇಲ್ಲಿ, ಆಯ್ತಾ? ಸೊ ಹಾಗಾಗಿ ಯಾವುದೂ ಸ್ಥಿರ ಸಂಖ್ಯೆ ಆಗಡೆ ತಗೊಂಡೋಗೋದಿಲ್ಲ. ಈಗ ಇದೊಂದು ಈ ಕಡೆ ತಗೊಂಬರೋಣ. ಓಕೆ, ಸೊ ಎಂ ಮೈನಸ್ (1/2) ಎರಡನೇ (m-1) ಮೈನಸ್ ಈ ಸಂಖ್ಯೆ ಈ ಕಡೆ ಬಂದ್ರೆ ಪ್ಲಸ್ ಪ್ಲಸ್ (m-2/3) ಇಸ್ ಈಕ್ವಲ್ ಟು 1 ಆಯ್ತು. ಎಸ್, ಓಕೆ. ಈಗ ಇಲ್ಲಿ 3 ಬೀಜ ಹೋಗ್ತಿದಾವೆ. ಏನ್ ಮಾಡ್ಬೇಕಂತೆ? ಕೂಡೋದು ಕಳೆದು ಮಾಡಬೇಕು. ಕೂಡೋದು ಕಳೆದು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಭಿನ್ನರಾಶಿ ಇದೆಯಲ್ಲ, ಮೊದಲನೇ ಹಂತ ಛೇದ ಸಮಯದಲ್ಲಿ ಮಾಡಬೇಕು. ಸಮಯ ಇದೆ ಇಲ್ವಾ? ಸಮಯ ಇಲ್ಲ. ಸಮಯ ಇಲ್ಲ ಅಂದ್ರೆ ಸಮಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಲಸಹ ಕಂಡಿರಿ ಮಕ್ಕಳೇ. ಇಲ್ಲಿ ಎಷ್ಟಿದೆ? ಒಂದಲ್ಲ, 1, 2, 3 ಲಸಹ 6 ಬರುತ್ತೆ. ಅಂದ್ರೆ 3 ಛೇದನು 6 ಆಗ್ಬೇಕು. ಸೊ ಇದು 6 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? 6ರಿಂದ ಗುಣಿಸಿ ಮಕ್ಕಳೇ, ಆಯ್ತಾ? ಇದನ್ನ 6ರಿಂದ ಗುಣಿಸ್ಬೇಕು. ಓಕೆ, ಮೈನಸ್ ಇದು 2 ಇದೆ. ಎರಡನೇ (m-1) ಇದು 6 ಆಗ್ಬೇಕಾದ್ರೆ ಎಷ್ಟು ಗುಣಿಸ್ಬೇಕು? ಇದನ್ನ 3ರಿಂದ ಗುಣಿಸಿ ಇದನ್ನು ಕೂಡ 3ರಿಂದ ಗುಣಿಸ್ಬೇಕು. ಪ್ಲಸ್ (m-2/3) ಇದು 6 ಆಗ್ಬೇಕಾದ್ರೆ 3ರಿಂದ ಗುಣಿಸಿ 9 ಆಗ್ಬಿಡುತ್ತೆ. 2ರಿಂದ ಗುಣಿಸ್ಬೇಕು. ಇದನ್ನ 2ರಿಂದ ಗುಣಿಸಿ ಇದನ್ನು ಕೂಡ 2ರಿಂದ ಗುಣಿಸಿ ಇಸ್ ಈಕ್ವಲ್ ಟು 1. ಓಕೆ, m ಇಂಟು 6 6m ಡಿವೈಡೆಡ್ ಬೈ 6 ಮೈನಸ್ 3ರಿಂದ m ಗುಣಿಸಿದ್ರೆ 3m ಮೈನಸ್ 1 ಎಸ್ 3 ಡಿವೈಡೆಡ್ ಬೈ 2 6. ಓಕೆ, ರೈಟ್, ಸರಿಯಪ್ಪ. ಪ್ಲಸ್ 2 ಇಂಟು m 2m ಮೈನಸ್ 2 4 ಡಿವೈಡೆಡ್ ಬೈ 3 6 ಈಸ್ ಈಕ್ವಲ್ ಟು 1. ಸೊ ಈಗ ಛೇದ ಏನ್ ಮಾಡ್ಲಿ ಅದನ್ನ ಹಾಗೆ ಬರ್ಕೊಂಡು ಅಂಶಗಳ ಸಂಖ್ಯೆನ ಅಲ್ಲೇನೋ ಒಂದು ಮೂಲ ಕ್ರಿಯೆ ಇದೆ, ಅದು ಮಾಡೋಣ ಅಂತ. ಓಕೆ, 6m ಈಸ್ ಈಕ್ವಲ್ ಟು ಇದು ಮೈನಸ್ ಇಂಟು ಅಲ್ವಾ? ಅಂದ್ರೆ ಈಗ ಎರಡನ್ನೂ ಕೂಡ ಮೈನಸ್ನಿಂದ ಗುಣಿಸಿ. ಮೈನಸ್ ಇಂಟು 3m ಮೈನಸ್ 3m ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3. ಹಾಗೆ ಇದು ಕೂಡ ಪ್ಲಸ್ ಇಂಟು ಅಂತ, ಅಂದ್ರೆ ಇವಿಷ್ಟನ್ನು ಕೂಡ ಪ್ಲಸ್ನಿಂದ ಗುಣಿಸ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2m ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಸ್ ಈಕ್ವಲ್ ಟು 1. ವೆರಿ ಗುಡ್, ರೈಟ್. ಸೊ ಈಗ ಅಂಶದಲ್ಲಿರೋಣ ಸಂಕ್ಷೇಪಿಸ್ಬೋದಲ್ಲ? ಎರಡೆರಡನೇ ಸಂಕ್ಷೇಪಿಸೋದು. ಪ್ಲಸ್ ಮೈನಸ್ ಇದೆ, ಕಳೀರಿ. 6m 3m ಹೋದ್ರೆ 3m. ನೋಡಿ ಈ ಬೀಜ ಪದ ಇದಕ್ಕೆ ಹತ್ತಕ್ಕೆ ಬರೀತೀನಿ. ಪ್ಲಸ್ 2m ಪ್ಲಸ್ 3 ಮೈನಸ್ 4 ಸ್ಥಿರ ಸಂಖ್ಯೆಗಳನ್ನ ಒಂದ್ ಕಡೆ, ಬೀಜ ಪದಗಳನ್ನ ಒಂದ್ ಕಡೆ ಬರ್ತದೆ. ಎರಡನ್ನೂ ಸಂಕ್ಷೇಪಿಸಿದ್ರೆ 3m ಪ್ಲಸ್ 2m ಇದ್ರ ಹತ್ರ ಬಂದಿದ್ದೀನಿ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 1. ಈಗ ಯಾವ್ಯಾವ ಸಂಕ್ಷೇಪಿಸ್ತೀರಿ? 2 ಸಂಕ್ಷೇಪಿಸೋಣ. 2 ಪ್ಲಸ್ ಇದೆ, ಎಷ್ಟಾಯ್ತು? 5m. ಒಂದು ಪ್ಲಸ್ 1 ಮೈನಸ್ ಇದೆ, ಕಳೀರಿ. 3 1 ಅಂದ್ರೆ 3 4 ಅಂದ್ರೆ 1 ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು 1. ಈಗ 6 ಆ ಕಡೆ ಕಳಿಸಿ ಉಳಿಯೋದು 5m ಮೈನಸ್ 1 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 6 ಆ ಕಡೆ ಹೋದ್ರೆ ಇಂಟು 6 ಆಯ್ತು. ಸೊ 5m ಮೈನಸ್ 1 ಇಸ್ ಈಕ್ವಲ್ ಟು 1 ಆಗಲಿ 6. ರೈಟ್. ಈಗ ಮೈನಸ್ 1 ಆ ಕಡೆ ಹೋದ್ರೆ ಉಳಿಯೋದು 5m ಇಸ್ ಈಕ್ವಲ್ ಟು 6 ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1. ಸೊ 5m ಇಸ್ ಈಕ್ವಲ್ ಟು 2 ಪ್ಲಸ್ ಇದೆ ಕೂಡಿದ್ರೆ 7. ಈಗ 5ನ್ನ ಆ ಕಡೆ ಕಳಿಸಿ, ಆಯ್ತಾ? ಯಾವ ಮೂಲ ಕ್ರಿಯೆಯಲ್ಲಿ ಇಂಟು 5 ಕಡೆ ಬಂದ್ರೆ ಡಿವೈಡೆಡ್ ಬೈ 5 ಅಲ್ಲಿ ಸ್ವಲ್ಪ ಹೋಗುತ್ತಾ? ಹೋಗೋದಿಲ್ಲ. ಸೊ ಹೋಗ್ಲಿಲ್ಲ ಅಂದ್ರೆ ಇಷ್ಟಕ್ಕೆ ನಿಲ್ಲಿಸ್ಬಿಡಿ ಮಕ್ಕಳೇ.